2 ತಿಂಗಳು ಬಿಟ್ಕೊಂಡು ಕಾಲೇಜಿಗೆ ಬಂದ್ರೆ ಇಲ್ಲಿ ನೋಡಿದ್ರೆ ಇದು ಕಾಲೇಜು ಅಥವಾ ಮೋರಿನ ಅಂತ ಗೊತ್ತಾಗ್ತಾ ಇರಲಿಲ್ಲ ನೋಡ್ರಿ ಗಾಯ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಕ್ಸಾಮ್ ಮುಗಿದ್ಬಿಟ್ಟು 1-2 ತಿಂಗಳಾಯ್ತು, ಆಲ್ರೆಡಿ ಕಾಲೇಜ್ ಓಪನ್ ಆಗಿ 1 ವೀಕ್ ಆಯ್ತು. ನಾವು ಮಾತ್ರ ಇವತ್ತು ಹೋಗ್ತಿದ್ ನೋಡ್ರಿ ಕಾಲೇಜ್ಗೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಆಮೇಲೆ ನಾನ್ ನೋಡಿದ್ರೆ ಕಾಲೇಜ್ ಒಳಗಡೆ ರಾಯಲ್ ಆಗಿ ಎಂಟ್ರಿ ಕೊಟ್ಟು ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಕಾಲೇಜ್ ಪರಿಸ್ಥಿತಿ ನೋಡಿ ನನಗೇನು ಅನ್ಸ್ತಂದ್ರೆ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಮತ್ತೆ ನೀವೇನಾದ್ರೂ ಕೇಳಿದ್ರೆ ಯಾವಾಗ್ಲೂ ಅಂತೀಯ, ನೀನ್ ನೋಡಿದ್ರೆ ಇವತ್ತೇ ಬಂದಿದ್ದೆ ಕಾಲೇಜ್ಗೆ ಅಂತ. ಇದು ಇವತ್ತಿಂದ ಒಂದೇ ಅಲ್ಲ, ನಾನ್ ಈ ಕಾಲೇಜಿಗೆ ಬಂದ್ಬಿಟ್ಟು 1 ವರ್ಷ ಆಯ್ತು ಆಗ್ಲೇ. ಅದ್ರ ಪರಿಸ್ಥಿತಿ ಅಷ್ಟಕ್ಕೆ ಇರ್ಲಿ ಅಂತ ನಾವು ಕ್ಲಾಸ್ ಒಳಗಡೆ ಬಂದ್ಬಿಟ್ಟು ಕ್ಲಾಸ್ ಒಳಗಂತ ಕೂತ್ಕೊಂಡು ಇಲ್ಲಿ ಹೇಳಿದ್ರೆ ನಮ್ಮ ಫ್ರೆಂಡ್ ಕ್ಲಾಸ್ ಕೇಳ್ದೇನೆ ಅವ್ನ ಪಾಡಿಗೆ ಅವ್ನು ಗೇಮ್ ಮಾಡ್ಕೊಂಡು ಕೂತ್ಕೊಂಡಿದ್ ನೋಡ್ರಿ. ನೀವೇನಾದ್ರೂ ಇದೇ ತರ ಗೇಮ್ ಮಾಡಿದ್ರೆ ಕಮೆಂಟ್ ಮಾಡ್ರಿ, ಮತ್ತೆ ಯಾವ ಗೇಮ್ ಮಾಡ್ರಿ ಅಂತ. ಹಾಗೆ ಕ್ಲಾಸ್ ಮುಗಿದ್ಮೇಲೆ ನಾನು ನಮ್ಮ ಫ್ರೆಂಡ್ ರಾಘವ್ ಸೇರ್ಕೊಂಡು ಕಾಲೇಜ್ ಫೀಸ್ ಕಟ್ಬೇಕಿತ್ತು ಅಂತ ಅದಕ್ಕೆ ATM ಬಂದು ನೋಡ್ರಿ ಅಮೌಂಟ್ ಡೆಪಾಸಿಟ್ ಮಾಡಕ. ಹಂಗ ನಿಮಗ್ ಕೂಡ ಈಗ ಅನ್ಸಿರುತ್ತೆ ಕಾಲೇಜ್ ಫೀಸ್ ಕಟ್ಬೇಕಂದ್ರೆ ಅಮೌಂಟ್ ನಾವು ವಿಡ್ರಾವಲ್ ಮಾಡಬೇಕು, ಯಾಕೆ ನಾವು ಡೆಪಾಸಿಟ್ ಮಾಡ್ತಿದೀವಿ ಅಂತ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವ್. ಯಾಕಂದ್ರೆ ನಿನ್ನೆವರೆಗೂ ಕಾಲೇಜಲ್ಲಿ ಕ್ಯಾಶ್ ಕಟ್ಸ್ಕೊಂತಿದ್ರು, ಇವತ್ತೇನೋ ಹೊಸದಾಗಿ ರೂಲ್ಸ್ ಮಾಡ್ಬಿಟ್ಟಿದ್ರೆ ನಾವು ನಿನ್ನೆ ರೂಲ್ಸ್ ಇರುತ್ತೆ ಅಂತ ಕ್ಯಾಶ್ ವಿಡ್ರಾವಲ್ ಮಾಡ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಕ್ಯಾಶ್ ಕಟ್ಸ್ಕೊಂತಿದ್ದಲ್ಲ. ಅದಕ್ಕೆ ನಾವು ಕ್ಯಾಶ್ ನ ಡೆಪಾಸಿಟ್ ಮಾಡ್ಕೊಂಬಂದಿದ್ ನೋಡ್ರಿ ಅವಾಗ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ಟು ರಿಸಿಪ್ಟ್ ಎಲ್ಲ ಇಸ್ಕೊಂಡು ಸರ್ ಹತ್ರ ಸೀಲು ಸೈನ್ ಹಾಕಿಸ್ಕೊಂಡು ಸೀದಾ ಬಂದ್ಬಿಟ್ಟು ನೋಡ್ರಿ ಪಾಸ್ಗೆ ಅಪ್ಲಿಕೇಶನ್ ಹಾಕ್ಬೇಕಿತ್ತಂತ ಆನ್ಲೈನ್ ಸೆಂಟರ್ಗೆ. ಆಯ್ತು, ಆಮೇಲೆ ಇಲ್ಲಿ ನಾನ್ ನೋಡಿದ್ರೆ ಅಪ್ಲಿಕೇಶನ್ ಹಾಕಕ್ ಬಡದಾಡ್ತಿದ್ರೆ, ಇಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ ಯಾರನ್ನ ಗುರಾಯಿಸ್ಕೊಂತ ಕೂತ್ಕೊಂಡಿದ್ ನೋಡ್ರಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವತ್ತು ನಾನು ಅದರಲ್ಲಿ ಇವನ್ನ ಕರ್ಕೊಂಡು ಹೋಗಿದ್ದೀನಿ, ಅದಕ್ಕೋ ಅಥವಾ ಬೇರೆ ಯಾವ್ದೋ ರೀಸನ್ಗೋ ಗೊತ್ತಿಲ್ಲ. 4 ದಿನದಿಂದ ಆನ್ಲೈನ್ ಸೆಂಟರ್ ಅಲ್ಲಿ ಸರ್ವರ್ ಇದ್ದಿಲ್ಲ ಅಂತ ನೋಡ್ರಿ ಅಪ್ಲಿಕೇಶನ್ ಹಾಕೋಕ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಇನ್ನೇನು ಅಪ್ಲಿಕೇಶನ್ ಹಾಕಕ್ ಸರ್ವರ್ ಕೂಡ ಇಲ್ಲ. ಅದಕ್ಕೆ ನಾವು ಕೂಡ ಸೇಫ್ ಆಗಿ ಬಸ್ ಹತ್ಕೊಂಡು ಊರ್ ಕಡೆಗೆ ಬಂದ್ವಿ. ಮತ್ತೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದೀನಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.